ಸಾಹಿತ್ಯ ಪರಿಷತ್ತಿನ 111ನೇ ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇ ಒಂದು ಬಹಳ ದೊಡ್ಡ ಏನಂತ ಅದಕ್ಕೆ ಸಾಧನೆ ಅನ್ನೋದಕ್ಕಿಂತ ನಮ್ಮ ಒಂದು ಅದೃಷ್ಟ. ಯಾಕಂದ್ರೆ 111ನೇ ವರ್ಷದ ಅವಧಿಯಲ್ಲಿ ನಾವು ಬದುಕಿದ್ದೇವಲ್ಲ, ಅದು ದೊಡ್ಡ ಸಾಧನೆ. ಯಾಕಂದ್ರೆ ಮೊನ್ನೆಗೆ ಶಿವಾಜಿ ವಿದ್ಯಾಲಯದ 100 ವರ್ಷಾಚರಣೆ ಮಾಡಿದವಾಗ ಎಷ್ಟೋ ವಿದ್ಯಾರ್ಥಿಗಳು ಹುಟ್ಟಿದ್ರು, ಕಲ್ತರು, ಹೋಗ್ಬಿಟ್ಟಿದ್ದಾರೆ. ಆಗ ಆ ಅವಧಿಯಲ್ಲಿ ನಾವು ಬದುಕಿದ್ವಲ್ಲ, ಹಾಗಾಗಿ 111ನೇ ವರ್ಷದ ಅವಧಿಯಲ್ಲಿ ನಾವು ಬದುಕಿದ್ದೇವೆ ಅನ್ನೋದೇ ಒಂದು ನಮ್ಮ ಸಾಧನೆ ಅನ್ನುವಂಥ ಮಾತನ್ನು ಹೇಳ್ತಾ ಈಗ ವಿಷಯಕ್ಕೆ ಬರೋದಾಗಿದ್ರೆ, ನನಗೆ ಬರ್ಗೇರ್ ಸರ್ ಸ್ವಲ್ಪ ಚಿಂತನೆಯಲ್ಲಿ ಸ್ವಲ್ಪ ಕ್ಷಮಿಸಿರಲಿ, ಏನಾದರೂ ಸಾಹಿತ್ಯದ ಬಗ್ಗೆ ಮಾತಾಡಿ ಟಾಪಿಕ್ ಮಾತಾಡೋಣ, ನೀವು ಇಷ್ಟದ್ದು ಏನಾದ್ರು ಮಾತಾಡಿ, ನಾನು ಒಂದು 2 ನಿಮಿಷ ತಗೊಂಡು ನಾನು ಏನಾದ್ರು ಹೊಸ ಟಾಪಿಕನ್ನು ಆಗಲೇ ಸರ್ ತೊಗೊಳ್ಬೇಕು ಅಂತ ಕೊನೆಗೆ ಹೊಳೆದಿದ್ದರೆ ಸಾಹಿತ್ಯ ಮತ್ತು ಪರಿಸರ ಟಾಪಿಕನ್ನು ತಗೊಂಡೆ. ಇದನ್ನು ಬೇಕಾದ್ರೆ ನೀವು ಆಶು ಭಾಷಣ ಅಂತ ತಗೊಂಡ್ರು ಪರವಾಗಿಲ್ಲ, ಇದಕ್ಕಿದ್ದಂತೆ ಮಾತಾಡುವಂಥ ಸಂದರ್ಭ ಬಂತು. ಇರಲಿ, ನಾವು ಕನ್ನಡ ಸಾಹಿತ್ಯದ ಚರಿತ್ರೆ ಮತ್ತು ಇತಿಹಾಸವನ್ನು ಅವಲೋಕನ ಮಾಡಿದಾಗ ನಮಗೆ ಆದಿಕವಿ ಪಂಪ ಅವ್ರ ಬಗ್ಗೆ ನೋಡಿದ್ರು ಕೂಡ ಆತ ಒಂದು ಮಾತು ಹೇಳ್ತಾನೆ ನೋಡಿ, ಆರಂ ಖುಷಿ ಬಿಟ್ಟಡಂ ವಿನೋದಿನ ಮನಂ ಬನವಾಸಿ ದೇಶಂ ಅಂತ. ಯಾಕೆ ಆತ ಬನವಾಸಿಯನ್ನೇ ಆಯ್ಕೆ ಮಾಡ್ಕೊಂಡ ತನ್ನ ಸಾಹಿತ್ಯ ಕೃಷಿಗೆ? ಆತ ಹುಟ್ಟಿದ್ದು ಅವ್ರ ಊರು ಅಣ್ಣಿಗೇರಿ, ಹುಬ್ಬಳ್ಳಿ ಹತ್ರ ಇದ್ದ ಅಣ್ಣಿಗೇರಿ. ಹಾಗೆಯೇ ಆತ ಜನ್ಮ ಆಗಿದ್ದು ನಿಜಕ್ಕೂ ಎಲ್ಲಿ ತಾಯಿ ತವ್ರ ಮನೆ ವೆಂಗಿಪಳು ಅಂತ, ಆಂಧ್ರದ ವೆಂಗಿಪಳು. ಹಾಂ, ಮುಂದೆ ಮಹಾಕವಿಯಾಗಿ ಆತ ಬೆಳೆದಿದ್ದು ಬನವಾಸಿ ಪರಿಸರದಲ್ಲಿ. ಬನವಾಸಿ ಪರಿಸರ ಆತನಿಗೆ ಹೇಗೆ ಸಾಹಿತ್ಯ ರಚನೆ ಪೂರಕ ಆಯಿತು ಅನ್ನೋದನ್ನು ಅವಲೋಕನ ಮಾಡಿದಾಗ ಸಾಹಿತ್ಯಕ್ಕೆ ಮತ್ತು ಪರಿಸರಕ್ಕೆ ಇನ್ನೊಂದು ಅಗಾಧವಾದಂಥ ಸಂಬಂಧ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅದು 2 ರೀತಿಯ ಪರಿಸರ ತಿಳ್ಕೊಳ್ಬೇಕು. ಒಂದು ನೈಸರ್ಗಿಕ ಪರಿಸರ, ಇನ್ನೊಂದು ಸಾಹಿತ್ಯ ರಚನೆಗೆ ಬೇಕಾದಂತಹ ಕುಟುಂಬದ ಸಹಕಾರದ ಪರಿಸರ. ಈ 2 ಪರಿಸರಗಳು ಒಬ್ಬ ವ್ಯಕ್ತಿಗೆ ಸಿಕ್ಕಾಗ ಸಾಹಿತ್ಯ ಹೇಗೆ ಶ್ರೇಷ್ಠತೆಯನ್ನು ಪಡೀತದೆ ಅನ್ನೋಂಥ ಹಲವಾರು ಉದಾಹರಣೆಗಳು ನಾವು ಸಾಹಿತ್ಯದಿಂದ ನೋಡ್ತಾ ಹೋಗ್ಬೋದು. ಈಗ ಬಳ್ಳಾರಿ ಬೀಚಿಗೆ ತಗೊಂಡಾಗ ಬಳ್ಳಾರಿ ನೋಡಿ, ಬಿಸಿಲು ನಾಡು ಬಳ್ಳಾರಿ ಅಂತ ಕರಿತೀವಿ ನಾವು. ಆ ಬಿಸಿಲು ನಾಡಿನಲ್ಲೇ ಬೆಂದು ಸಾಹಿತ್ಯದ ಗಟ್ಟಿ ಕಾಳು ಬಂತು. ಅದು ನಮ್ಮ ಭೀಮಸೇನ್ ಆ ಬೀಚಿ ಅಂತ ಕರಿತೀವಿ. ಅದ್ಭುತವಾದಂಥ ಸಾಹಿತ್ಯ ಬಂದರು. ಅವರ ಒಂದೊಂದು ಕಾದಂಬರಿಗಳು ಬಹಳ ತಾಳ್ಮೆಯಿಂದ ಓದಬೇಕು. ಅಲ್ಲಿರುವಂಥ ಭಾಷೆ ಮತ್ತು ಅವರು ಆಯ್ಕೆ ಮಾಡುವಂಥ ವಿಷಯ ವಸ್ತು ಮಾತ್ರ ನಮಗೆ ಯಾವತ್ತೂ ಚಿಂತನೆ ಒಳಪಡ್ತದೆ, ಚಿಂತನೆ ಮಾಡಲೇಬೇಕಾಗತ್ತೆ. ಅಂಥ ಒಂದು ಚಿಂತನಾತ್ಮಕ ಬರಹ ಎಲ್ಲೆಲ್ಲಿ ಹೇಗೆ ಪಿನ್ ಕೊಡ್ತಾರೆ ಅಂತಂದ್ರೆ ಅವರು ಹೃದಯಕ್ಕೆ ತಾಗುವಂಥ ಕೆಲವು ಮಾತುಗಳನ್ನ ಹೇಳ್ತಾರೆ. ಅಂತ ತಿಮ್ಮನ ತಲೆ ಅದು ಓದಿದ್ರೆ ಅರ್ಥ ಆಗುತ್ತೆ. ಬಳ್ಳಾರಿ ಹಾಗೆಯೇ ನಮ್ಮ ಬಳ್ಳಾರಿ ಪರಿಸರದ ಹುಟ್ಟು ಬೆಳೆದಂತಹ ರವಿ ಬೆಳೆದವರು ಕೂಡ ಸಾಹಿತ್ಯ ಲೋಕವನ್ನು ಹೇಗೆ ಬೆಳೆಸಿದ್ರು, ಆ ಪರಿಸರ ಅವ್ರಿಗೆ ಹೇಗೆ ಸಹಾಯ ಮಾಡ್ತು ಅಂತ. ಇಲ್ಲಿ ನಾವು ಪರಿಸರ ಅಂತಂದರೆ ನಿಸರ್ಗದಿಂದ ರಮ್ಯತೆಯನ್ನು ಪಡೆದಂಥ ಸ್ಥಳ ಮಾತ್ರ ಆ ಪರಿಸರ ಅಂತ ಅಲ್ಲ, ಕಷ್ಟದ ಪರಿಸರವೂ ಕೂಡ ಸಾಹಿತ್ಯ ರಚನೆ ಸಹಾಯ ಮಾಡುತ್ತೆ. ಬೇಂದ್ರವ್ರಿಗೆ ಏನು ಸುಖ ಐತ್ರಿ, ಅಥವಾ ಬೇಂದ್ರವ್ರಿಗೆ ಏನು ಮನಸ್ಸೆಳೆಯುವಂಥ ಪರಿಸರ ಸಿಗ್ತವ್ರಿಗೆ ಇಲ್ಲ, ಅವ್ರಿಗೆ ಸಿಕ್ಕಂಥ ಕಷ್ಟದ ಪರಿಸರವೇ ಅವ್ರಿಗೆ ಸಾಹಿತ್ಯ ರಚನೆ ಸಹಾಯ ಮಾಡುತ್ತೆ. ಬೇಂದ್ರವ್ರು ಬೆಳೆದುಕೊಂಡಂಥ ಪರಿಸರ ನೋಡಿದ್ರೆ, ಇವತ್ತು ಆ ಶಿವಹಟ್ಟಿ ಅವರು ಹುಟ್ಟಿದ್ದು ಎಲ್ಲಿ ಗದಗ ಜಿಲ್ಲೆಯಲ್ಲಿ ಬರುತ್ತೆ. ಅವ್ರ ಮಾತೃಭಾಷೆ ಮರಾಠಿ. ಅವ್ರು ಬಂದಿದ್ದು ಇಲ್ಲಿಂದ ಮಹಾರಾಷ್ಟ್ರ ಮೂಲದಿಂದ, ಹೊಸರಣ ಅಂತ ಮಂತ್ರದಿಂದ ಬಂದವರು. ಆದರೆ ಹುಟ್ಟಿ ಬೆಳೆದಿದ್ದೆಲ್ಲ ಗದಗ ಜಿಲ್ಲೆ ಶಿವಹಟ್ಟಿ. ಅಲ್ಲಿ ಇವತ್ತಿಗೆ ಏನಿದೆ, ಏನೂ ಇಲ್ಲ. ಆದರೆ ಅವರು ಈ ಧಾರವಾಡವನ್ನು ಮಲೆನಾಡಿನ ಹಬ್ಬಾಗಿನ ಮಲೆನಾಡಿನ ಪ್ರವೇಶ ದ್ವಾರ ಅಂತ ಪರಿಗಣಿಸ್ತಾರೆ ಅವರು ಸಾಹಿತ್ಯದಲ್ಲಿ. ಹಾಗಾಗಿ ಶ್ರೇಷ್ಠವಾದಂಥ ಸಾಹಿತ್ಯ ಅವರಿಂದ ರಚನೆ ಆಗಲಿಕ್ಕೆ ಸಾಧ್ಯ ಇತ್ತು. ಅಲ್ಲಿ ಪರಿಸರವೂ ಕೂಡ ಸಿಕ್ತು, ಜೊತೆಗೆ ಜೀವನದಲ್ಲಿರುವಂಥ ಕಷ್ಟದ ಅನುಭವಗಳು ಕೂಡ ಅವರಿಗೆ ಸಾಹಿತ್ಯ ರಚನೆಯಲ್ಲಿ ಸಹಾಯ ಆಯ್ತು ಅಂತ ಅನಿಸುತ್ತೆ. ಸ್ವಲ್ಪ ಅವಲೋಕನ ಮಾಡ್ತಾ ಹೋದರೆ ಹಾಗೆಯೇ ಎಸ್ ಭೈರಪ್ಪನವರು ಮಹಾನ್ ಸಾಹಿತ್ಯ ಬೆಳೆದಿದ್ದು ಎಲ್ಲಿ ಅಂತಂದರೆ ಗುಜರಾತಿನಲ್ಲಿ. ಅವರು ಪ್ರಾರಂಭದಲ್ಲಿ ಅವರಲ್ಲಿ ಸಾಹಿತ್ಯ ಇತ್ತು. ಅವರು ಪ್ರಥಮ ಕಾದಂಬರಿ ಬರೆದದ್ದು ಇಲ್ಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಅವರು ತತ್ವಜ್ಞಾನದ ಪ್ರೊಫೆಸರ್ ಆಗಿದ್ದಾಗ ನಮ್ಮ ಇವರು ಓದಿದ್ದ ಕಾದಂಬರಿ ಯಾವುದಾದ್ರು ದೂರ ಸರಿದರು ಅಂತ ಬರೆದದ್ದು ಹುಬ್ಬಳ್ಳಿಯಲ್ಲಿ. ದೂರ ಸರಿದ ಕಾದಂಬರಿ ಬರೆದಾಗ ನಮ್ಮ ಭೈರಪ್ಪನವ್ರು ಕೇವಲ 22 ವಯಸ್ಸು. ಅದಕ್ಕಿಂತ ಮೊದಲು ಭೀಮಕಾಯ ಅಂತ ಬರೆದಿದ್ರು. ಹಾಗಿದ್ರೆ ಹುಬ್ಬಳ್ಳಿ ಪರಿಸರ ಹೇಗೆ ಅವ್ರಿಗೆ ಸಹಾಯ ಮಾಡ್ತು, ಅಧ್ಯಯನಶೀಲತೆ ಪರಿಸರವನ್ನು ಅವರು ಅದರಲ್ಲಿ ಬರಿತಾ ಹೋಗ್ತಾರೆ. ಆದರೆ ಮುಂದೆ ಕಾದಂಬರಿಕಾರರಾಗಿ ಬೆಳೆದಿದ್ದವರು ಎಲ್ಲಿ ಗುಜರಾತ್ನಲ್ಲಿ ಬರಿತಾ ಗುಜರಾತ್ನಲ್ಲಿ ಅವ್ರಿಗೊಂದು ಫೀಲಿಂಗ್ ಆಗ್ತದೆ. ಕನ್ನಡ ಭಾಷೆ ಸಂಪರ್ಕವೇ ಇಲ್ಲದೆ ಕಲ್ಪನೆಗಳ ಮೂಲಕ ಅವರು ಕನ್ನಡವನ್ನು ನೆನ್ಪು ಮಾಡಿಕೊಂಡು ಬರಿತಾ ಇರುವಂಥ ಸಂದರ್ಭದಲ್ಲಿ ಆಮೇಲೆ ಅವ್ರಿಗೆ ಬಹಳ ತಪ್ಪೆ ಕಾಡುತ್ತೆ. ನಾನು ನನ್ನ ಸಾಹಿತ್ಯ ರಚನೆ ಮಾಡೋದು ಗುಜರಾತ್ ನನಗೆ ಯೋಗ್ಯವಾದ ಸ್ಥಳ ಅಲ್ಲ, ದೆಹಲಿಯಲ್ಲಿ ಇರ್ತಾರೆ. CIE ಅನ್ನುವಂಥದ್ದು ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್, ಕೇಂದ್ರೀಯ ಶಿಕ್ಷಣ ಸಂಸ್ಥೆ ಅಂತ ದೆಹಲಿಯಲ್ಲಿ ಇರ್ತಾರೆ. ಅಲ್ಲಿಂದ ಡಿಮೋಷನ್ ಮಾಡಿಕೊಂಡು ಒಂದು ಹುದ್ದೆಯನ್ನು ಕಡಿಮೆ ಮಾಡಿಕೊಂಡು ಮೈಸೂರಿನ ಪರಿಸರಕ್ಕೆ ಬರ್ತಾರೆ. ಯಾವಾಗ ಮೈಸೂರಿಗೆ ಬಂದರೋ ಅಲ್ಲಿಂದ ಅವರ ಮತ್ತೆ ಸಾಹಿತ್ಯ ಅದ್ಭುತವಾದ ರೂಪದಲ್ಲಿ ರಚನೆ
ಓದಲಿಕ್ಕೆ ಚಾಲು ಆಗುತ್ತೆ. ಅಂದರೆ ಇದು ನಾವು ಏನು ತೋರಿಸುತ್ತೆ ಅಂತಂದರೆ ಅವ್ರಿಗೆ ಗುಜರಾತಿಗಿಂತಲೂ ಮೈಸೂರೇ ಶ್ರೇಷ್ಠವಾಗಿತ್ತು ಸಾಹಿತ್ಯ ಪರಿಷತ್ ಮಾಡೋಕ್ಕೆ. ಆವಾಗ ನಮಗೆ ಮತ್ತೆ ಗೊತ್ತಾಗೋದೇನೋ ಸಾಹಿತ್ಯ ಪರಿಷತ್ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕವಿ ಬಯಸಿದ ಪರಿಸರ. ಹಾಗೆಯೇ ನಮ್ಮ ಸೂರ ನೆಕ್ಕೊಂಡಿರೋ ಗೊತ್ತಾ ನಿಮಗೆ, ಸುಬ್ಬಣ್ಣ ರಂಗನಾಥ್ ನೆಕ್ಕೊಂಡಿವರು ಇಲ್ಲಿ ಸೌಂದೂರ್ದವರು. ಅವರು ಹೈಸ್ಕೂಲ್ ಶಿಕ್ಷಕರಾಗಿ ಶಿವಸಂಸ್ಥೆಯವರು ನಮ್ಮ ಗೋಕರ್ಣದ ಹತ್ರ ಇವಾಗ ಬಂಕಿ ಕೊಡಲಿಕ್ಕೆ ಹೋದರು. ಅಲ್ಲಿ ಹೋದ ನಂತರ ಕರಾವಳಿ ತೀವ್ರ ಅಲ್ಲಿ ಮೀನುಗಾರಿಕೆ, ಆ ಮೀನುಗಾರ ಬದುಕು, ಅಲ್ಲಿರೋ ಬದುಕು, ಆ ಗೌಡ್ರ ಬದುಕು, ಹಾಲಕ್ಕೆ ಒಕ್ಕಲಿನ ಬದುಕು, ಇದನ್ನೆಲ್ಲ ನೋಡಿ ಅವರಲ್ಲಿ ಹೋಯ್ತು ಅಲ್ಲಿ ಜಾಗೃತ ಆಗುತ್ತೆ. ಬಕುಲಿ ಹೂಗಳಿಂದ ಶ್ರೇಷ್ಠ ಕೋಣ ಸಂಕಲನ ಬಿಡುಗಡೆ ಆಯಿತು. ಅದ್ಭುತವಾದಂಥ ಕವಿಗಳಾಗಿ ನಿಮಗೆ ಮಸಣದ ಹೂ ಅಂತ ಪಿಕ್ಚರಲ್ಲಿ ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವ ಅವರು ಬರೀತಾರೆ. ಅಂಬರೀಷ್ ಬರೆದಂಥವರು ನಮ್ಮ SR ಎಕ್ಕೊಂಡಿಯವರು. ಅಂದರೆ ಅವರು ಕೂಡ ಕೆಲವು ಅವರ ಬರಹಗಳನ್ನು ತೋರಿಸ್ತಾರೆ. ಏನು ತೋರಿಸ್ತಾರೆ ಅಂತಂದರೆ, ನಾನು ಯಾವಾಗ ಈ ಪರಿಸರಕ್ಕೆ ಬಂದೆ ಆವಾಗ ಈ ಕಂಡಿಯೇ ಸ್ವಾಮಿ ಬಂಡಿ ಹಬ್ಬದ ಹೀಗು ಅಂತ ಬರೀತಾರೆ ಬಕುಲ್ ಹೂಗಳಲ್ಲಿ. ಬಂಡಿ ಹಬ್ಬ ಆಗೋದಕ್ಕೆ ಅನ್ಕೊಂತಾರೆ. ಆ ಪರಿಸರ ಇಷ್ಟಪಟ್ಟು ಮತ್ತು ಅವ್ರು ಸಾಹಿತ್ಯ ರಚನೆ ಆಗುತ್ತೆ. ಅದ್ಭುತವಾದಂಥ ಸಾಹಿತ್ಯವಾಗಿ ನಮ್ಮ SR ಎಕ್ಕೊಂಡಿಯವರು ನಮಗೆ ಗೋಚರಿಸ್ತಾರೆ. ಸಾಹಿತ್ಯ ಮತ್ತು ಪರಿಸರ ಹೇಗೆ ಸಾಮ್ಯತೆಯನ್ನು ಹೊಂದಿದೆ ಅನ್ನೋದಕ್ಕೊಂದು ಇದೊಂದು ಉದಾಹರಣೆ. ಹಾಗೆಯೇ ಇತ್ತೀಚೆಗೆ ನಾನು ಒಬ್ಬರ ಬಗ್ಗೆ ಓದ್ತಾ ಇದ್ದೆ. ನಮ್ಮ ಈಗಿನ ಪ್ರಣಯ ಕವಿ ಯಾರಪ್ಪ, ನಿಮ್ಮ ಪ್ರಣಯದ ಕವಿ, ನಮ್ಮ ಶ್ರೇಷ್ಠ ಚಿತ್ರ ಸಂಗೀತಗಾರ ಅಲ್ಲ ಸರ್, ನಮ್ಮ ಗೋಕರ್ಣದವರು ಯಾರಿದ್ರು, ಕಾಯ್ಕಿಣಿ, ಜಯಂತ್ ಕಾಯ್ಕಿಣಿ ಅವರ ತಂದೆ ಗೌರೀಶ್ ಕಾಯ್ಕಿಣಿ. ಗೌರೀಶ್ ಕಾಯ್ಕಿಣಿ ಅವರು ಬರೆದಂಥ ಸಾಹಿತ್ಯ ನಮ್ಮ ಜಿಲ್ಲೆಯಲ್ಲಿ ಯಾರೂ ಬರಲಿಲ್ಲ. ಆದರೆ ಅವರನ್ನು ಯಾರೂ ಗುರುತಿಸಲಿಲ್ಲ. ಅವರು ದಿನಕರ್ ದೇಸಾಯಿ ಅವರ ಶಿಷ್ಯ ಆಗಿ ದಿನಕರ್ ದೇಸಾಯಿ ಅವರು ಪ್ರಾರಂಭ ಮಾಡಿದಂಥ ಪತ್ರಿಕೆಯನ್ನು ಇವರೇ ಬಿಡಿಸ್ತಾರೆ ಮುಂದೆ. ಆಗಿನ ಕಾಲಕ್ಕಿಂತ ಕ್ರಾಂತಿಕಾರಕವಾಗಿ ಅಂತರ್ಜಾತೀಯ ವಿವಾಹವನ್ನು ಮಾಡಿಕೊಡ್ತಾರೆ. ತಾನು ಟ್ಯೂಷನ್ ಕೊಡ್ತಾ ಇರುವಂತಹ ಒಬ್ಬ ವಿದ್ಯಾರ್ಥಿನಿಯನ್ನು ಅವರು ಮದುವೆ ಆಗ್ತಾರೆ. ಭಾಳಷ್ಟು ಜನ ಕಾದು ಸಮಾಜದ ಎಲ್ಲ ಓರೆಕೋರೆಗಳನ್ನು ಎದುರಿಸಿಕೊಂಡು ಕೊನೆಯಲ್ಲಿ ಮದುವೆ ಆಗ್ತಾರೆ. ಏಕೈಕ ಪುತ್ರ ಜಯಂತಿ ಕಾಯ್ಕಿಣಿಯವರು ಹುಟ್ಟುತ್ತಾರೆ. ಜಯಂತಿ ಕಾಯ್ಕಿಣಿಯವರು ಕೂಡ ಮುಂಬೈಗೆ ಹೋದರೂ ಅವ್ರ ಮನಸ್ಸು ಕರ್ನಾಟಕ ನೆನಪು ಮಾಡ್ತಾ ಇರ್ತದೆ. ಆದಾಗ್ಯೂ ಸಹಿತ ಅವ್ರಿಗೂ ಮತ್ತು ಬರವಣಿಗೆ ಪರಿಸರಬೇಕಾಗಿರೋದೇನು ಮುಂಬೈಯಲ್ಲ, ಕರ್ನಾಟಕವೇ. ಹಾಗಾಗಿ ಮತ್ತು ಕರ್ನಾಟಕ ಬಂದು ಜಯಂತಿ ಕಾಯ್ಕಿಣಿ ಬರೀತಾರೆ. ಹಾಗೆಯೇ ಗೌರೀಶ್ ಕಾಯ್ಕಿಣಿಯವರು ಕೂಡ ಗೋಕರ್ಣದ ಸುತ್ತಮುತ್ತ ಎಲ್ಲ ಘಟನೆಗಳನ್ನು ಬರೀತಾರೆ. ಗೌರೀಶ್ ಕಾಯ್ಕಿಣಿಯ ಸಾಹಿತ್ಯವನ್ನು ಓದಿದರೆ ನಮ್ಗೆ ಅರ್ಥ ಆಗುತ್ತೆ. ಕಳೆದ ನಿನ್ನೆ ರಾತ್ರಿ 11 ಗಂಟೆ ಬಂದೆ. 5 ದಿನ ಪ್ರವಾಸ ಮಾಡ್ಕೊಂಡು ಬಂದಿದ್ದೆ. ಪ್ರವಾಸದ ಮೂಲ ಉದ್ದೇಶವೇ ನಂದು ಈ ಸಾಹಿತ್ಯದ ಪರಿಸರನ ಭೇಟಿ ಮಾಡೋ ಮೂಲ ಉದ್ದೇಶ ಆಗಿತ್ತು. ಆದರೆ ನಾನು ಹೆಂಡತಿ ಮಕ್ಕಳ ಜೊತೆಗೆ ಒಂದು ಧಾರ್ಮಿಕ ಪ್ರವಾಸ ಮತ್ತು ಐತಿಹಾಸಿಕ ಸ್ಥಳಗಳ ಪ್ರವಾಸ ಮಾಡ್ತಾ ಮೊದಲು ಹೋಗಿದ್ದೇನೆ ಅಂತಂದ್ರೆ ನಾನು ನಿಜಕ್ಕೂ ಹೇಳ್ತೇನೆ ನಿಮಗೆ. ನನ್ನ ಮೂಲ ಉದ್ದೇಶ ಈ ಜಿಲ್ಲೆಯಲ್ಲಿ ತೀರ್ಥಹಳ್ಳಿ, ಕುಪ್ಪಳ್ಳಿ ಮತ್ತು ಇಂಗ್ಲಾದಿ ಅಂತೇಳಿ. ಹಿಂದೊಮ್ಮೆ ನಾವೆಲ್ಲ ಸಾಹಿತ್ಯ ಬರೆದವರು ಸೇರ್ಕೊಂಡು ಹೋಗಿದ್ವಿ. ಮೊನ್ನೆ ಫಸ್ಟ್ ಡೇ ಹೋಗಿದ್ದಿನ ಅಲ್ಲಿ ಇಂಗ್ಲಾದಿ ಅಂತ ಹೋಗಿದ್ದೆ. ಅಲ್ಲಿ ಕುವೆಂಪುರವರ ಮದುವೆ ಆಗಿದ್ದ ಸ್ಥಳ ಅದು ಮತ್ತು ಕುವೆಂಪುರವರ ಹೆಂಡತಿಯ ತವರು ಮನೆ ಇಂಗ್ಲಾದಿ. ಆ ಮನೆಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿರುವಂಥ ಅವರ ವಂಶಸ್ಥರನ್ನ ಭೇಟಿಯಾಗಿ ಮಾತಾಡಿ ಸಂದರ್ಶನ ಮಾಡ್ಕೊಂಡು ಬಂದೆ ನಾನು. ಆವಾಗ ಕುವೆಂಪುರವರು ಬಹುಕಾಲ ಕಳೆದಂತೆ ಆ ಇಂಗ್ಲಾದಿ ಅನ್ನೋ ಪರಿಸರದಲ್ಲಿ ಅವ್ರ ಮನೆಯಿಂದ ಒಂದು 8-10 ಕಿಲೋಮೀಟರ್ ಒಳಗಡೆ ದಾರಿಯಿಂದ ಕಾಲು ದಾರಿ ಮೂಲಕ 7-8 ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಅಲ್ಲಿ ಸಿಬ್ಬಲಗುಡ್ಡೆ ಅನ್ನೋ ಪ್ರದೇಶ ಬರ್ತದೆ. ನೀವು ಆ ಸಾಹಿತ್ಯ ಹೋದಾಗ ಗೊತ್ತಾಗುತ್ತೆ ಸರ್. ಆಮೇಲೆ ನಮ್ಮ ತೀರ್ಥಹಳ್ಳಿಯಿಂದ ಕೊಪ್ಪಕ್ಕೆ ಹೋಗೋ ಮಾರ್ಗದಲ್ಲಿ ರಾಮತೀರ್ಥ ಒಂದು ಪ್ರದೇಶ ಇದೆ. ಆ ರಾಮತೀರ್ಥದಲ್ಲಿ ಈ ಕಡೆ ಆ ಕಡೆ ದೋಣಿ ದಾಟುವಂಥ ಪ್ರದೇಶವನ್ನು ಕೂಡ ವೀಕ್ಷಣೆ ಮಾಡ್ಕೊಂಡು ಬಂದೆ. ಆವಾಗ ನನಗೆ ಮತ್ತು ಅನಿಸಿದ್ದೇನು, ಕುವೆಂಪುರವರು ನಡೆದಾಡಿದಂಥ ಈ ಪ್ರದೇಶದಲ್ಲಿ ನಾವು ಬಂದಿದ್ದೇವಲ್ಲ ಅನ್ನೋ ಭಾಗ್ಯ. ಅವರಿಗೆ ಆ ಪರಿಸರ ಹೇಗೆ ಆ ಸಾಹಿತ್ಯ ರಚನೆ ಮಾಡಲಿಕ್ಕೆ ಪ್ರೇರಣೆ ಕೊಡ್ತು ಅನ್ನೋದನ್ನು ಕುವೆಂಪುರವರು ನಡೆದಾಡಿ ಬದುಕಿದ ಆ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಇಷ್ಟು ವಿಚಿತ್ರ ಆಗುತ್ತಲ್ಲ. ಕುಪ್ಪಳ್ಳಿ ಅನ್ನೋಂಥ ಊರು 100 ವರ್ಷದ ಹಿಂದೆ, ಇವತ್ತು 1904ರಲ್ಲಿ ಹುಟ್ಟಿದ ಕುವೆಂಪುರವರು 120 ವರ್ಷ 21 ವರ್ಷ ಆಗ್ತಾ ಬಂತು. ಆಗಿನ ಕಾಲಕ್ಕೆ ಚಕ್ಕಡಿ ಗಾಡಿ ಮೇಲೆ ತಿರುಗಾಡಬೇಕು, ಅತಿ ಶ್ರೀಮಂತರದು. ಒಂದು ಎತ್ತಿನ ಗಾಡಿಯಲ್ಲಿ ಶ್ರೀಮಂತವ್ರಿಗೆ ತಿರುಗಾಡಬೇಕು, ಇಲ್ಲ ಬಾಕಿ ಜನಸಾಮಾನ್ಯರು ನಡ್ಕೊಂಡೇ ತಿರುಗಾಡುವಂಥ ಕಾಲದಾರಿಯ ಒಂದು ಪರಿಸರ. ಆದರೆ ಕುವೆಂಪುರವರು ಅಲ್ಲಿ ಹುಟ್ಟಿ ಬೆಳೆದು ನೋಡಿಬಿಟ್ರೆ ನಮ್ಗೆ ಗಾಬರಿ ಆಗಿಬಿಡ್ತದೆ. ಅವರ ಕವಿಶಾಲೆ ತಿರುಗಾಡಿದ್ರೆ, ಕವಿ ಮನೆ ತಿರುಗಾಡಿದ್ರೆ, ಆನಂತರ ತೀರ್ಥಹಳ್ಳಿಯ ಪ್ರದೇಶ ತಿರುಗಾಡಿದ್ರೆ ನಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಅಂದರೆ ಅಂಥ ಒಂದು ಶ್ರೇಷ್ಠ ಸಾಹಿತ್ಯನ ಕನ್ನಡಕ್ಕೆ ನಮಗೆ ಕೊಡುಗೆ ಕೊಟ್ಟಿದ್ದೇನು ಆ ಪರಿಸರ. ಹಾಗಾಗಿ ನಾವು ಒಂದೊಂದು ಸಲ ಇಂಥ ಪರಿಸರದ ಶ್ರೇಷ್ಠತೆ ಕಳ್ಕೊಂಡ್ವಲ್ಲ ಅಂತ ನಮಗೆ ಫೀಲ್ ಆಗ್ತದೆ. ಹೀಗೆ ಸಾಹಿತ್ಯ ಲೋಕವನ್ನು ಎಲ್ಲ ಕಡೆ ಅವಲೋಕನ ಮಾಡ್ತಾ ಹೋದಾಗ ಈ ಕುಮ್ಮ ವೀರಭದ್ರಪ್ಪವರು ತಗೊಂಡಾಗ ಅವರು ಕೂಡ ಎಲ್ಲಿ ಆಂಧ್ರದ ತೆಲುಗು ಮಾತೃಭಾಷೆ ಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿದ್ದರು. ಅಲ್ಲಿರುವಂಥ ಮೈನಾರಿಟಿ ಸ್ಕೂಲ್ಸ್ ಅವರು ಕನ್ನಡ ಶಾಲೆಗಳು. ನಮ್ಮಲ್ಲಿ ಹೇಗೆ ದಾಂಡೇಲಿಯಲ್ಲಿ ತೆಲುಗು ಶಾಲೆ ತಮಿಳು ಶಾಲೆ ಇದ್ದಾವೆ, ಹಾಗೆ ಆಂಧ್ರದಲ್ಲಿರುವಂಥ ಕನ್ನಡದ ಮೈನಾರಿಟಿಯ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಯಾರು ಕುಮ್ಮ ವೀರಭದ್ರಪ್ಪ ಅವರು. ಗಾಂಧಿ ಕ್ಲಾಸ್ ಅವ್ರ ಆತ್ಮಚರಿತ್ರೆ ಓದಿದಾಗ ಗೊತ್ತಾಗುತ್ತೆ ನಮಗೆ.
ಅದ್ಭುತವಾದಂಥ ಸಾಹಿತ್ಯ ರಚನೆಗೆ ಅವರು ಆಂಧ್ರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು. ನೋಡಿ, ಮರಾಠಿಗೆ ಬಂದಾಗ ನಾವು ಬೇಂದ್ರೆಯವ್ರ ಬಗ್ಗೆ ಹೇಳುವಾಗ ಆ ಮರಾಠಿ ಜನ ಹೇಳ್ತಾರೆ, ನಮಗೆ ನೀವು ವಿಠಲನ ಕೊಟ್ರಿ, ನಾವು ನಿಮಗೆ ಬದಲಾಗಿ ಬೇಂದ್ರೆನೂ ಕೊಟ್ರಿ ಅಂತ ಹೇಳ್ತಾರೆ. ಕನ್ನಡ ವಿಠಲ ಅಂತ ಹೇಳ್ತಾರೆ. ಪಂಢರಪುರದ ವಿಠಲನಿಗೆ ಕನ್ನಡದ ದೇವರು ಅಂತ ಅವರು ಪರಿಗಣಿಸ್ತಾರೆ, ಯಾರು ಮಹಾರಾಷ್ಟ್ರದವರು. ನೀವು ನಮಗೆ ವಿಠಲನ ಕೊಟ್ರಿ, ಆ ವಿಠಲನ ಬದಲಾಗಿ ನಾವು ನಿಮಗೆ ಬೇಂದ್ರೆಯವ್ರನ್ನ ಕೊಟ್ವಿ ಅಂತ ಮರಾಠಿಯ ವಿಮರ್ಶಕರು ಮಾತಾಡ್ತಾರೆ. ಅದರ ಅರ್ಥ ಮತ್ತೊಂದು ಸಣ್ಣ ಉದಾಹರಣೆ ನಿಮಗೆ ಇಲ್ಲೇ ಪಕ್ಕದ ಜೊಯ್ಡಾದ ತಾಲೂಕಿನಲ್ಲಿ ನಮಗೆ ಜಗಲ್ಪೇಟಲ್ಲಿದೆ. ಜಗಲ್ಪೇಟೆ ಹತ್ರ ಇರುವಂಥ ಬುರುಗುಸಾರ್ ಅನ್ನೋ ಹಳ್ಳಿಯಲ್ಲಿ ಮನೋಹರ್ ಮಲಗಾಂಕರ್ ಅಂತ ಖ್ಯಾತ ಸಾಹಿತ್ಯರು ಆಗಿ ಹೋದರು. 110 ವರ್ಷ ತಿಳ್ಕೊಂಡ್ರು. ಅಕ್ಬರ್ ದಿ ಗ್ರೇಟ್, ದಿ ಪ್ರಿನ್ಸ್, ಅಕ್ಬರ್ ದಿ ಗ್ರೇಟ್ ಅಂತ ಮಹಾಕಾವ್ಯ ಬಂತು. ದಿ ಪ್ರಿನ್ಸ್ ಅನ್ನೋಂಥದ್ದು ಅವ್ರ ಮಾಸ್ಟರ್ ಪೀಸ್ ಆಗೋಯಿತು. ಅವರು ಕೂಡ ಸೈನ್ಯದಲ್ಲಿ ಸೇವೆ ಮಾಡಿ 55 ವರ್ಷ ರಿಟೈರ್ಡ್ ಆಗಿ ತಮ್ಮ ಸಾಹಿತ್ಯ ಕ್ಷೇತ್ರ ಸಾಹಿತ್ಯ ರಚನೆಗೆ ಆಯ್ಕೆ ಮಾಡಿಕೊಂಡಿದ್ದು ಜೊಯ್ಡಾ ತಾಲೂಕಿನ ಜಗಲ್ಪೇಟೆಯಲ್ಲಿರುವಂಥ ಆ ಕುಗ್ರಾಮ ಹಳ್ಳಿ. ನಾವು ಸಹ ಹೋಗ್ಬಂದಿದ್ದೇವೆ. ಆ ಪರಿಸರಕ್ಕೆ ಬಂದ ನಂತರ ಅವರಿಗೆ ಮತ್ತೆ ಸಾಹಿತ್ಯ ಸ್ಫುರಿಸಿ ಅವರು ಉತ್ತಮವಾದಂಥ ಸಾಹಿತ್ಯ ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಒಟ್ಟಾರೆ ಬಂಧುಗಳೇ, ನಾವು ಈ ಚಿಂತನ ಬದುಕು ಹೇಳಬೇಕಾಗಿದೆ. ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರೋ ಕೊಡ್ರಿ, ಯಾಕಂದರೆ ಇದು ಭಾಷಣ ಎಷ್ಟೇ ಮಾರ್ಕ್ಸ್ ಕೊಡಿ. ಈ ಚಿಂತನ ಮೂಲಕ ಅರ್ಥ ಮಾಡ್ಕೊಳ್ಳೋದೇನಂತಂದರೆ, ಒಳ್ಳೆಯ ಪರಿಸರ ಬೇಕು, ಹಾಗೆಯೇ ಕುಟುಂಬದ ಪರಿಸರ ಬೇಕಲ್ಲ. ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ, ನಾನು ಮಾತು ಮುಗಿಸ್ತೇನೆ. ರವಿ ಬೆಳಗೆರೆಯವರು ಮಹಾಪರಿಸರದಲ್ಲಿ ಹುಟ್ಟು ಬೆಳೆದಿಲ್ಲ. ಆದರೆ ಅವರ ತಾಯಿ ಬೆಳಗೆರೆ ಪಾರ್ವತಮ್ಮ, ಅವರ ದೊಡ್ಡಮ್ಮ ಬೆಳಗೆರೆ ಜಾನಕಮ್ಮ. ಕನ್ನಡ ಸಾಹಿತ್ಯದ ಈ 100 ವರ್ಷಗಳ ಇತಿಹಾಸ ಅವಲೋಕನ ಮಾಡಿದಾಗ ಮೊಟ್ಟ ಮೊದಲ ಶ್ರೇಷ್ಠ ಕವಿಯತ್ರಿ ಬರುವಂಥದ್ದು ಬೆಳಗೆರೆ ಜಾನಕಮ್ಮ. ಆ ಬೆಳಗೆರೆ ಜಾನಕಮ್ಮ ಅದಕ್ಕಿಂತ ಮೊದಲಂತೆ ನಿಮಗೆ ಆಂಧ್ರದಲ್ಲಿ ಇರುವಂತಹ ಮಲಕನಾಡು ಅನ್ನುವಂಥ ಒಂದು ಪ್ರದೇಶ. ಆ ಮಲಕನಾಡು ಪ್ರದೇಶದಿಂದ ಒಂದು ಬ್ರಾಹ್ಮಣ ಸಮುದಾಯ ಅಲ್ಲಿ ಬರಗಾಲ ಬಿದ್ದಾಗ ಅಲ್ಲಿಂದ ಸ್ಥಳಾಂತರಗೊಂಡು ಇಲ್ಲಿ ಬಳ್ಳಾರಿ ಸೀಮೆಗೆ ಬರ್ತದೆ. ಅಲ್ಲಿ ಒಬ್ಬ ಚಂದ್ರಶೇಖರ್ ಶಾಸ್ತ್ರಿ ಅಂತ ಇರ್ತಾರೆ. ಆ ಚಂದ್ರಶೇಖರ್ ಶಾಸ್ತ್ರಿಗೆ 4 ಜನ ಗಂಡು ಮಕ್ಕಳು. ಆ 4 ಜನ ಗಂಡು ಮಕ್ಕಳಲ್ಲಿ ಯಾರು ಬೆಳಗೆರೆ ಕೃಷ್ಣ ಶಾಸ್ತ್ರಿ, ಆಮೇಲೆ ಮತ್ತೊಬ್ಬ ಯಾರು ಇದ್ದಾರೆ, ಬೆಳಗೆರೆ ಕೃಷ್ಣ ಶಾಸ್ತ್ರಿ ಮತ್ತು ಜಾನಕಮ್ಮ, ಪಾರ್ವತಮ್ಮ, ಇನ್ನೊಬ್ರು ಯಾರು ಇದ್ದಾರೆ. ಅವರು ಕೂಡ ದೊಡ್ಡ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ದರು. ಮ್ಯಾಥಮೆಟಿಕ್ಸ್ ಅವರು ಭಾರತದ ಭಾಳ ಶ್ರೇಷ್ಠವಾದಂಥ ಗಣಿತ ಇತ್ತು. ಹಾಗೆಯೇ ಕವನ ಸಂಕಲ್ಪ ಬಹಳ ಚೆನ್ನಾಗಿ ಬರೆದಿದ್ದರು. ಬೆಳಗೆರೆ ಕೃಷಿಶಾಸ್ತ್ರ ಅಂತ ನಮ್ಗೆ ಗೊತ್ತಿದೆ, ಅದ್ಭುತವಾದಂಥ ಸಾಹಿತ್ಯ ಮಾಡಿದವರು. ಈ ಕೌಟುಂಬಿಕ ಪರಿಸರ ನೋಡಿ, ಇದು ಬೆಳಗೆರೆ ಮೇಲೆ ಪ್ರಭಾವ ಬೀಳ್ತಾರೆ. ಬೆಳಗೆರೆಯವರು ಇನ್ನೂ ಹೈಸ್ಕೂಲಲ್ಲಿ ಓದುವಾಗ ಅವ್ರ ತಾಯಿಯ ಕೊನೆಗಾಲ ಅವರಿಗೆ ಅವ್ರ ತಾಯಿ ಬೆಳಗೆರೆ ಪಾರ್ವತ ಹೇಳ್ತಾರೆ, ಮಗ ನನ್ನಲ್ಲಿ ಒಂದು ಕವಿ ಹುಟ್ಟಿ ಒಂದು ಕವನ ಹುಟ್ಟಿ ಕಾಸು ಕೊಡ್ತಾ ಇದೆ, ನಾನು ಹೇಳ್ತೇನೆ ಬರ್ಕೋ ಅಂತ. ನಾವು ಬರೆಯೋದಲ್ಲ ಕವನ, ಕತೆ, ಕಾದಂಬರಿ ನಾವು ಬರೆಯೋದಲ್ಲ, ನಮ್ಮಿಂದವೂ ಬರೆಯಲ್ಪಡಬೇಕು. ಯಾವುದು ಶ್ರೇಷ್ಠವಾದದ್ದಂದರೆ ನಾನೇ ಬರೋದು ನಾನು ಬರೋದೆ ಅನ್ನೋದಕ್ಕಿಂತ ಅದು ನನ್ನಿಂದ ಬರೆಸಲ್ಪಡಬೇಕು. ಸರ್ ಕರ್ವಾಲು ಇಳಿಸ್ಬಿಟ್ಟಿರ್ತಾರೆ. ಕರ್ವಾಲು ಕಾದಂಬರಿಯನ್ನು ತೇಜಸ್ವಿಯವರು ಬರಲಿಕ್ಕೆ ಕೂತವಾಗ ಅದು ಕಗ್ಗಾಡಿನ ಚಿತ್ರಕೂಟ ಅನ್ನುವಂಥ ಒಂದು ಮೂಡಿಗೆರೆಯಿಂದ ಒಳಗಡೆ ಬರ್ತದೆ. ಮೂಡಿಗೆರೆಯಿಂದ ಜನ್ನಾಪುರ ಬರ್ತದೆ ಒಂದು ಏರಿಯಾ. ಅಲ್ಲಿ ಒಂದು ಹಾಳು ಆದಂಥ ಒಂದು ಅರಣ್ಯದ ಒಂದು ಪ್ರದೇಶವನ್ನು ಇವರು ತೇಜಸ್ವಿಯವರು ಖರೀದಿ ಮಾಡ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಕರೆಂಟ್ ಇಲ್ಲ. ಆ ಕರೆಂಟ್ ಇರಲಾದ ಮನೆಯಲ್ಲಿ ಅಂಥ ಪರಿಸರದಲ್ಲಿ ಕತ್ತಲೆಯಲ್ಲಿ ನಾಡಿಗೆ ಬೆಳಕು ಕೊಟ್ಟಂತಹ ಕರ್ವಾಲು ಸೃಷ್ಟಿಯಾಯಿತು. ಆದರೆ ಕರ್ವಾಲು ಸಾಹಿತ್ಯದಲ್ಲಿ ದೊಡ್ಡ ಮೈಲಿಗಲ್ಲಿಯನ್ನು ಸ್ಥಾಪನೆ ಮಾಡ್ತಾರೆ. ಮತ್ತೊಂದು ನಾನು ಅತಿ ಹೆಚ್ಚು ಪ್ರಕಟಣೆ ಪಡೆದದ್ದು ಅವ್ರದ್ದು ಆ ಕಥೆ ಕರ್ವಾಲು. ಏನೋ ಹೇಳಕ್ಕೆ ಹಾಗೆಯೇ ನಾನು ಮೊನ್ನೆ ತೀರ್ಥಹಳ್ಳಿಗೆ ಹೋದಲ್ಲ, ಅಲ್ಲಿಂದ ನಾನು ಮತ್ತೆ ನೆಕ್ಸ್ಟ್ ಮಾಡಿದ್ರೆ ಹೋಗಿದ್ದೇನೆ ಅಂದರೆ ಬೇಲೂರು ಹಳೆಬೀಡು ನೋಡಿಕೊಂಡು ಸೀದಾ ತೇಜಸ್ವಿಯವರ ಮನೆಗೆ, ಮೂಡಿಗೆರೆಯ ತೇಜಸ್ವಿಯವರ ಮನೆಗೆ ಹೋದೆ ನಾನು. ಅಲ್ಲಿಯ ಪರಿಸರ ತೇಜಸ್ವಿ ಯಾಕೆ ಶ್ರೇಷ್ಠ ಸಾಹಿತ್ಯ ಅಲ್ಲ, ಪರಿಸರದ ಕಥೆ ಅನ್ನೋದು ಒಂದು ಪುಸ್ತಕ ಓದ್ಬಿಟ್ರೆ ಅವರು ಆ ಪುಸ್ತಕದ ಎಲ್ಲ ಟಾಪಿಕ್ಗಳು, ಎಲ್ಲ ಪಾತ್ರಧಾರಿಗಳು ಇವತ್ತಿಗೂ ಆ ಪರಿಸರದ ಜೀವಂತ ಇದ್ದಾರೆ. ಅದರಲ್ಲಿ ಒಂದು ಪಾತ್ರ ನಾನು ಮಾತಾಡಿಸಿ ಬಂದೆ. ಆ ಮನೆ ಇದೆ, ಆ ಮನೆ ಹಿಂದೆ ಅವರ ಒಂದು ಕೊಳ ಇದೆ, ಸಣ್ಣ ಒಂದು ಕೆರೆ ಟೈಪ್ ಕೊಳ ಇದೆ. ಆ ಕೆರೆ ಸುತ್ತಮುತ್ತ ನಡೆದಂಥ ಘಟನಾವಳಿಗಳನ್ನು ಪ್ರಾಣಿ ಪಕ್ಷಿಗಳು, ಕಪ್ಪೆ, ಒಂದು ಆನೆ, ಇದ್ರ ಬಗ್ಗೆ ಆ ಪರಿಸರದ ಕಥೆಯಲ್ಲಿ ಭಾಳ ಚೆನ್ನಾಗಿ ವಿವರಣೆ ಕೊಡ್ತಿರ್ತಾರೆ. ಅದೆಲ್ಲ ವಿವರಣೆಗಳು ನಾನು ಓದಿ ನಾನು ಮನನಾಗಿತ್ತು. ಅಲ್ಲಿ ಹೋದಾಗ ಮೈ ಬಿಳುಕಗೊಳ್ತೇವೆ. ಆ ಪರಿಸರ ಇವತ್ತು ತೇಜಸ್ವಿಯವ್ರಿಗಿಲ್ಲ. ಆದರೆ ಅಂಥ ಶ್ರೇಷ್ಠ ಸಾಹಿತ್ಯವನ್ನು ರಚನೆ ಮಾಡಲಿಕ್ಕೆ ತೇಜಸ್ವಿಯವರು ಬಾಳೆ ಬಂದಂಥ ಆ ಮನೆ ಮತ್ತು ಅಲ್ಲಿ ಸುತ್ತಮುತ್ತಲ ಪರಿಸರ ಹೇಗೆ ಅವ್ರ ಮೇಲೆ ಪ್ರಭಾವ ಬೀರ್ತು ಅನ್ನೋದನ್ನು ನಾನು ಕಂಡುಕೊಂಡು ಬಂದೆ. ಒಬ್ಬ ಮನುಷ್ಯ ಮಾತಾಡಲಿಕ್ಕೆ ಸಿಗೋದಿಲ್ಲ. ಗೇಟ್, ರಸ್ತೆಯಿಂದ ಗೇಟನ್ನು ಒಳಗಡೆ ಹೋಗ್ತಿದ್ದಂದ್ರೆ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋದಂಥ ಅವ್ರ ಮನೆ ಇದೆ. ಈ ಗೇಟ್ ಸಹಿತ ಅವ್ರದ್ದೇ ಮನೆ ಇದೆ, ಅವ್ರದ್ದೇ ತೋಟ ಇದೆ. ಅವ್ರು ಮನಸ್ಸು ಮಾಡೋದು ರಸ್ತೆಗೇ ಅವ್ರ ಮನೆ ಕಟ್ಕೊಂಡು ಉಳಿಬೇಕಾಗಿತ್ತು. ಇವತ್ತು ನಾವು ರಸ್ತೆಗೆ ಮನೆ ಒಂದು ಆದ್ಯತೆ ಕೊಡ್ತಾರೆ.
ಆದರೆ ಅವರು ರಸ್ತೆಯಿಂದ ಈ ಜಂಜಾಟದಿಂದ ದೂರ ಇದ್ದು ಅವರ ತೋಟದ ಕೊನೆಯ ತುದಿ ಕಾಡಿಗೆ ತಾಗಿ ಕೊನೆಯ ತುದಿಯಲ್ಲಿ ಹೋಗಿ ಮನೆ ಕಟ್ಕೊಂಡಿದ್ರು. ಅಂದರೆ ಅವರು ತಮ್ಮ ಸಾಹಿತ್ಯ ರಚನೆಗೆ ಬೇಕಾಗುವಂಥ ಪರಿಸರದ ಶೋಧನೆಯಲ್ಲಿ ಇದ್ದರು. ಯಾಕಂದರೆ ಹುಟ್ಟು ಬೆಳೆದಿದ್ದು ಮೈಸೂರು. ಎಷ್ಟೋ ಕವಿಗಳಿಗೆ ಮೈಸೂರಿಗೆ ಹೋಗಿ ದೊಡ್ಡ ಕವಿಗಳಾಗಿದ್ದಾರೆ. ಆದರೆ ತೇಜಸ್ವಿಯವರು ಅದೇ ಮೈಸೂರನ್ನ ತ್ಯಾಗ ಮಾಡಿ ಆತ ಕಾಡಿನಲ್ಲಿ ಹೋಗಿ ಕುಪ್ಪಳ್ಳಿಯ ದೊಡ್ಡ ಮನೆಯನ್ನು ತ್ಯಾಗ ಮಾಡಿದರು, ಮೈಸೂರಿನ ಉದಯರವಿಯನ್ನು ತ್ಯಾಗ ಮಾಡಿದರು. ಅಲ್ಲೊಂದು ಅತಿ ತೀರಾ ಸಾಧಾರಣವಾದಂಥ ಮನೆ ಕಟ್ಟಿಕೊಂಡು ಅಲ್ಲಿ ಮನೆ ನೋಡಿಬಿಟ್ರೆ ಅತಿ ತೀರಾ ಸಾಧಾರಣ ಇದೆ. ಇವತ್ತಿನ ಅತ್ಯಂತ ಕೆಳಮಧ್ಯಮ ವರ್ಗದವರು ಸಹಿತ ಅಂಥ ಮನೆಯನ್ನು ಕಟ್ಕೊಳ್ಬೋದು. ಅಂಥ ತೀರಾ ಸಾಧಾರಣವಾದ ಮನೆಯನ್ನು ಕಟ್ಟಿಕೊಂಡ್ರು. ಅದು ಮನೆ ಮುಖ್ಯ ಆಗಿತ್ತು, ಅವರಿಗೆ ಆ ಪರಿಸರ ಮುಖ್ಯ ಆಗಿತ್ತು. ಅಂಥ ಒಂದು ಪರಿಸರ ಯಾವತ್ತೂ ಇವತ್ತಿನ ದಿನಗಳಲ್ಲಿ ಕುಟುಂಬದ ಒಂದು ಸಹಕಾರನೂ ಸಿಗ್ತಾ ಇಲ್ಲ. ಯಾಕಂದರೆ ನನಗೆ ಅನುಭವ ಬಂತದ್ದು. ನಾನೇ ಇಷ್ಟೆಲ್ಲ ತಿಳ್ಕೊಂಡವರು ನನ್ನ ಮಕ್ಕಳು ತಗೊಂಡು ನಾನು ಭವಿಷ್ಯದಲ್ಲಿ ಹೋದರೆ ನಮ್ಮ ಮಕ್ಕಳು ಆಸಕ್ತಿ ನೋಡ್ತಾ ಇಲ್ಲ. ಶಿಕ್ಷಣ ಇವತ್ತು ಕನ್ನಡ ಸಾಹಿತ್ಯಕ್ಕೆ ಮಾರಕ ಆಗ್ತಾ ಇದೆ ಈ ಮಾಧ್ಯಮ ಅನ್ನುವಂಥದ್ದು ನನ್ನ ಅರಿವು ಕೂಡ ಬಂತು. ಅದನ್ನು ಅರಿವು ಬಂದು ನನ್ನ ದೊಡ್ಡ ಮಗನಿಗೆ ಇಂಗ್ಲೀಷ್ ಮೀಡಿಯಂ ಹಾಕಿ ತಕ್ಷಣವೇ ಅದನ್ನು ರಿಪೇರಿ ಮಾಡಬೇಕಾಗಿ ಚಿಕ್ಕವನಿಗೆ ಮತ್ತೆ ಕನ್ನಡ ಮಾಧ್ಯಮಕ್ಕೆ ತಂದೆ ನಾನು. ಆದರೂ ಕೂಡ ಅದು ನಮ್ಮ